ಒಂದ್ಸಲ ಯೋಚನೆ ಮಾಡಿ, ನಿಮ್ಮತ್ರ ಕೋಟ್ಯಾಂತರ ರೂಪಾಯಿ ಸಂಬಳ, ಓಡಾಡಕ್ಕೆ ಸ್ವಂತ ಪ್ರೈವೇಟ್ ಜೆಟ್, ಆಮೇಲೆ ಕಣ್ಣು ಕುಕ್ಕುವಂತರ ಕೆಂಪು ಬಣ್ಣದ ಐಷಾರಾಮಿ ಫೆರಾರಿ ಕಾರ್ ಇದೆ ಅಂತ. ಆದ್ರೆ ಕೇವಲ ಒಂದೇ ರಾತ್ರಿಯಲ್ಲಿ ಇವೆಲ್ಲವನ್ನೂ ನೀವೇ ಏಕಾಏಕಿ ಬಿಟ್ಬಿಡ್ತೀರಾ? ಕೇಳಕ್ಕೆ ಅಸಾಧ್ಯ ಅನ್ಸ್ಬೋದಲ್ವಾ? ಆದ್ರೆ ಇಂದು ನಾವು ವಿಶ್ಲೇಷಿಸ್ತಿರುವ ಮೂಲ ಕೃತಿಯ ಕತೆ ಅಕ್ಷರಶಃ ಇದೇ ಆಗಿದೆ. ದಿ ಮಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ ಕೃತಿಯನ್ನು ಆಧರಿಸಿದ ಈ ವಿಶ್ಲೇಷಣೆಯಲ್ಲಿ ಆ ಯಶಸ್ವಿ ವಕೀಲನ ಬಿಲಿಯನೇರ್ ರೀಸೆಟ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಅಷ್ಟಕ್ಕೂ ತಮ್ಮ ಐಷಾರಾಮಿ ಜೀವನ, ಆ ದೊಡ್ಡ ಬಂಗ್ಲೆ ಮತ್ತೆ ಆ ಫೆರಾರಿನ ಏಕಾಏಕಿ ಬಿಟ್ಟುಬಿಡೋಕೆ ಯಾರಿಗ್ ತಾನೇ ಸಾಧ್ಯ ಹೇಳಿ? ಈ ಕಥೆಯ ನಾಯಕ ಜೂಲಿಯನ್ ಮ್ಯಾಂಟೆಲ್ ಒಬ್ಬ ಸಿಕ್ಕಾಪಟ್ಟೆ ಯಶಸ್ವಿ ಲಾಯರ್. ಪ್ರಪಂಚದ ಎಲ್ಲ ಸುಖಭೋಗಗಳು ಅವನಿಗಿತ್ತು. ಆದ್ರೆ ಒಂದು ದಿನ ತುಂಬಿದ ಕೋರ್ಟ್ ಹಾಲಲ್ಲಿ ವಾದ ಮಾಡ್ತಿರುವಾಡ್ಲೇ ಆತನಿಗೆ ಭಯಂಕರ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಕೇವಲ ಹಣ, ಯಶಸ್ಸು ಅಂತ ಹುಚ್ರತರ ಓಡ್ತಾ ತನ್ನ ಆರೋಗ್ಯ ಮತ್ತು ಆಂತರಿಕ ನೆಮ್ಮದಿನೇ ಕಳ್ಕೊಂಡಿದ್ದೀನಿ ಅನ್ನೋ ಕಟು ಸತ್ಯ ಆಗ ಅವನಿಗೆ ಅರ್ಥ ಆಗುತ್ತೆ. ಇಲ್ನೋಡಿ, ಒಂದ್ಕಡೆ ವಿಪರೀತ ಸ್ಟ್ರೆಸ್, ಹಾರ್ಟ್ ಅಟ್ಯಾಕ್ ತರಿಸೋ ಲೆವೆಲ್ನ ಯಶಸ್ಸಿನ ಓಟ. ಇನ್ನೊಂದ್ ಕಡೆ ಇದನ್ನೆಲ್ಲ ಬಿಸಾಕಿ ಹಿಮಾಲಯದ ಋಷಿ ಮುನಿಗಳ ಹತ್ರ ಪ್ರಾಚೀನ ಜ್ಞಾನ ಹುಡ್ಕೊಂಡು ಹೋದ ಜೂಲಿಯನ್ನ ಹೊಸ ಸಿಂಪಲ್ ಲೈಫ್. ಕೇವಲ ಸಂಪತ್ತಿಂದ ಸಿಗೋ ಕ್ಷಣಿಕ ಖುಷಿಗಿಂತ ಜೀವನದ ಅಸ್ಲಿ ಅರ್ಥನ ಹುಡ್ಕೊಂಡು ಹೋದ ಆ ನಿರ್ಧಾರನೇ ಅವನ ಲೈಫಿನ ಅಲ್ಟಿಮೇಟ್ ರೀಸೆಟ್ ಆಗಿತ್ತು. ಸರಿ, ಈಗ ಮೊದಲನೇ ಐಡಿಯಾಗ್ ಬರೋಣ. ವಿಭಾಗ 1, ದ VIP ಗಾರ್ಡನ್, ಅಂದ್ರೆ ಮನಸ್ಸಿನ ಉದ್ಯಾನವನ. ಒಂದ್ ಮಾತು ಹೇಳಿ, ನಿಮ್ಮ ಮನೆಯಲ್ಲಿರೋ ಸುಂದರವಾದ ಹೂದೋಟಕ್ಕೆ ಯಾರಾದ್ರೂ ಕಸ ತಂದು ಹಾಕಿದ್ರೆ ನೀವು ಸುಮ್ನಿರ್ತೀರಾ? ಚಾನ್ಸೇ ಇಲ್ಲ ಅಲ್ವಾ? ಆದರೆ ವಿಪರ್ಯಾಸ ಅಂದ್ರೆ ನಮ್ಮ ಮನಸ್ಸು ಅನ್ನೋ ಸುಂದರ ಉದ್ಯಾನಕ್ಕೆ ನಾವೇ ಪ್ರತಿದಿನ ಸ್ಟ್ರೆಸ್, ಹಳೇ ಕಹಿ ನೆನಪುಗಳು, ನಕಾರಾತ್ಮಕ ಆಲೋಚನೆಗಳು ಅನ್ನೋ ಕಸನ ಸುರಿಯುತ್ತಾ ಇದ್ದೀವಿ. ಮನಸ್ಸಿನ ಗೇಟಿನ ಹತ್ರ ಕಾವಲುಗಾರನ ಥರ ನಿಂತು ಈ ನೆಗೆಟಿವ್ ಥಾಟ್ಸ್ ಅನ್ನೋ ಕಳೆನ ಕಿತ್ಹಾಕಿಲ್ಲ ಅಂದ್ರೆ ನಮ್ಮ ಜೀವನದ ಸಕಾರಾತ್ಮಕತೆ ಪೂರ್ತಿ ನಾಶ ಆಗೋಗುತ್ತೆ. ಹಾಗಾದ್ರೆ ಈ ನಕಾರಾತ್ಮಕತೆಯನ್ನ ಸಾಲ್ವ್ ಮಾಡೋದು ಹೇಗೆ? ಇದಕ್ಕೆ ಆ ಋಷಿಗಳು ಹೇಳೋದು ಹೃದಯದ ಗುಲಾಬಿ ಅನ್ನೋ 4000 ವರ್ಷಗಳಷ್ಟು ಹಳೆದಾದ ಪ್ರಾಚೀನ ಟೆಕ್ನಿಕ್. ಪ್ರತಿದಿನ ಸ್ವಲ್ಪ ಹೊತ್ತು ಒಂದು ತಾಜಾ ಗುಲಾಬಿ ಹೂವಿನ ಮಧ್ಯಭಾಗನ 100ಕ್ಕೆ 100ರಷ್ಟು ಫೋಕಸ್ ಇಟ್ಟು ನೋಡೋದೇ ಈ ಅಭ್ಯಾಸ. ಇದು ನಮ್ಮ ಚಂಚಲ ಮನಸ್ಸನ್ನ ಕಂಟ್ರೋಲ್ ಮಾಡಿ ಮಾನಸಿಕ ಶಕ್ತಿನ ಮತ್ತೆ ಬಿಲ್ಡ್ ಮಾಡೋಕಿರೋ ಅದ್ಭುತವಾದ ತಂತ್ರ. ಇದನ್ನ ಕೇಳಿ, ಪ್ರಸಿದ್ಧ ಮನೋವಿಜ್ಞಾನಿ ಕಾರ್ಲ್ ಜಂಗ್ ಅವರ ಒಂದು ಫೇಮಸ್ ಕೋಟ್ ಇದೆ. ಯಾರು ಹೊರಗೆ ನೋಡ್ತಾರೋ ಅವರು ಕನ್ಸು ಕಾಣ್ತಾರೆ, ಯಾರು ಒಳಗೆ ನೋಡ್ತಾರೋ ಅವರು ಎಚ್ಚರಗೊಳ್ತಾರೆ. ಎಷ್ಟೊಂದು ಆಳವಾದ ಮಾತಲ್ವಾ? ಅಂದ್ರೆ ಹೊರಗಿನ ಪ್ರಪಂಚನ ಗೆಲ್ಲೋ ಮುಂಚೆ ನಾವು ಮೊದಲು ನಮ್ಮ ಒಳಗಿನ ಪ್ರಪಂಚನ, ಅಂದ್ರೆ ನಮ್ಮ ಮೈಂಡನ್ನ ಮಾಸ್ಟರ್ ಮಾಡ್ಕೋಬೇಕು ಅನ್ನೋದೇ ಇದರ ಸಾರಾಂಶ. ಇದು ನಮ್ಮನ್ನ 2ನೇ ರಹಸ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ವಿಭಾಗ 2, ಲೈಟ್ ಹೌಸ್ ಸ್ಟ್ರಾಟಜಿ, ಧರ್ಮದ ಅನ್ವೇಷಣೆ. ನಾವೆಲ್ಲರೂ ಲೈಫ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀವಿ. ಆದರೆ ಕೇವಲ ಬ್ಯುಸಿಯಾಗಿರೋದಕ್ಕೂ ಒಂದು ಪರ್ಪಸ್ ಇಟ್ಕೊಂಡು ಬದುಕೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಿಮಾಲಯದ ಋಷಿಗಳು ಜೀವನದ ಈ ಉದ್ದೇಶವನ್ನ ಧರ್ಮ ಅಂತ ಕರೀತಾರೆ. ಲೈಟ್ ಹೌಸ್ ಅಥವಾ ದಾರಿದೀಪ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಗುರಿ ಇಲ್ಲದೆ ಇರೋ ಹಡಗು ಬಂಡೆಗೆ ಬಡಿದು ಚೂರಾಗೋ ಥರ ನಮಗೊಂದು ಕ್ಲಿಯರ್ ಪರ್ಪಸ್ ಇಲ್ಲ ಅಂದ್ರೆ ನಮ್ಮ ಜೀವನ ದಿಕ್ಕು ತಪ್ಪುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ನಾವು ಡೈಲಿ ಮಾಡೋ ಕೆಲಸಗಳು ನಮ್ಮ ಲೈಫಿನ ಆ ಮೇನ್ ಗೋಲ್ ಕಡೆಗೆ ಇರಬೇಕು. ಬೆಂಜಮಿನ್ ಡಿಸ್ರೇಲಿ ಅವರು ಹೇಳ್ತಾರೆ, ಯಶಸ್ಸಿನ ರಹಸ್ಯ ಇರೋದೇ ಉದ್ದೇಶದ ಸ್ಥಿರತೆಯಲ್ಲಿ. ಹೌದು, ನಾವು ಏನ್ ಮಾಡ್ತಿದೀವಿ ಅನ್ನೋದ್ರ ಮೇಲೆ ನಮಗೆ ಕ್ಲಾರಿಟಿ ಮತ್ತೆ ಕನ್ಸಿಸ್ಟೆನ್ಸಿ ಇರಬೇಕು. ಗುರಿಗಳು ಎಷ್ಟೇ ದೊಡ್ಡದಾಗಿದ್ರೂ ಸರಿ, ಪ್ರತಿದಿನ ಅದಕ್ಕೋಸ್ಕರ ಶ್ರದ್ಧೆಯಿಂದ ಕೆಲಸ ಮಾಡೋದೇ ನಿಜವಾದ ಹ್ಯಾಪಿನೆಸ್ ಮತ್ತೆ ಆಂತರಿಕ ನೆಮ್ಮದಿಯ ಗುಟ್ಟು. ಓಕೆ, ಈಗ ವಿಭಾಗ 3ಕ್ಕೆ ಹೋಗೋಣ. 1% ನಿಯಮ, ಕೈಜೆನ್ ಕಲೆ. ಕೈಜೆನ್ ಅಂದ್ರೆ ನಿರಂತರವಾಗಿ ಯಾವತ್ತೂ ಎಂಡ್ ಆಗದ ಹಾಗೆ ನಮ್ಮನ್ನ ನಾವು ಇಂಪ್ರೂವ್ ಮಾಡಿಕೊಳ್ಳೋ ಒಂದು ಪ್ರಾಚೀನ ತತ್ವ. ಜನ ರಾತ್ರೋರಾತ್ರಿ ಇಡೀ ಲೈಫ್ ಚೇಂಜ್ ಮಾಡ್ತೀನಿ ಅಂತ ಹೊರಟು ಫೇಲ್ ಆಗ್ತಾರೆ. ಆದ್ರೆ ನಿಜವಾದ ಬದಲಾವಣೆ ಬರೋದು ದೊಡ್ಡ ಜಿಗಿತದಿಂದಲ್ಲ, ಬದಲಾಗಿ ನಿನ್ನೆಗಿಂತ ಇಂದು ಕೇವಲ 1%ರಷ್ಟು ನಮ್ಮನ್ನ ನಾವು ಬೆಟರ್ ಮಾಡ್ಕೊಳ್ಳೋ ಸಣ್ಣ ಸಣ್ಣ ಸುಧಾರಣೆಗಳಿಂದ. ಗ್ರೀಕ್ ತತ್ವಜ್ಞಾನಿ ಎಪಿಕ್ಟೇಟಸ್ ಅವರ ಈ ಪ್ರಾಚೀನ ನುಡಿಯನ್ನು ಕೇಳಿ. ತನ್ನನ್ನ ತಾನು ನಿಯಂತ್ರಿಸಿಕೊಳ್ಳದ ಯಾವ ಮನುಷ್ಯನೂ ಸ್ವತಂತ್ರನಲ್ಲ. ಅಬ್ಸಲ್ಯೂಟ್ಲಿ ರೈಟ್ ಅಲ್ವಾ? ಮೊದಲು ನಮ್ಮನ್ನ ನಾವು ತಿದ್ಕೊಂಡ್ರೆ ಸಾಕು. ಈ ಆಂತರಿಕ ಪ್ರಪಂಚದ ಸಣ್ಣ ಬದಲಾವಣೆಗಳು ಹೊರಗಿನ ಪ್ರಪಂಚದಲ್ಲಿ ನಿಲ್ಲಿಸಲಾಗದಂತಹ ವೇಗವನ್ನ ನಮಗೆ ಕೊಡುತ್ತವೆ. ಹಾಗಾದ್ರೆ ಪ್ರತಿದಿನ ನಾವು ಮಾಡ್ಬೋದಾದ ಆ ಸಣ್ಣ ಸಣ್ಣ ಮೈಕ್ರೋ ವಿನ್ಸ್ ಯಾವುದು? ಸಿಂಪಲ್. ಡೈಲಿ ಏಳೋದಕ್ಕಿಂತ ಒಂದು 10 ನಿಮಿಷ ಬೇಗ ಏಳೋದು, 10 ನಿಮಿಷ ಸೈಲೆಂಟ್ ಆಗಿ ರಿಫ್ಲೆಕ್ಟ್ ಮಾಡೋದು, ಸ್ವಲ್ಪ ಜಾಸ್ತಿ ನೀರು ಕುಡಿಯೋದು, ಅಥವಾ ದಿನನಿತ್ಯದ ಒಂದೇ ಒಂದು ಸಣ್ಣ ಭಯನ ಎದುರಿಸೋದು. ಇಷ್ಟನ್ನ ಪ್ರತಿದಿನ ತಪ್ಪದೆ ಮಾಡಿದ್ರೆ ಸಾಕು, ನಮ್ಮ ಆಂತರಿಕ ಚೈತನ್ಯ ಅದ್ಭುತವಾಗಿ ಬೆಳೆಯುತ್ತೆ. ಬನ್ನಿ ಈಗ ವಿಭಾಗ 4ಕ್ಕೆ ಹೋಗೋಣ. ವಿಲ್ ಪವರ್ ಕೇಬಲ್, ಶಿಸ್ತಿನ ನಿರ್ಮಾಣ.
ನಿಮ್ಮ ವಿಲ್ ಪವರ್ ಅಂದ್ರೆ ಇಚ್ಛಾಶಕ್ತಿನ ಒಂದು ವೈರ್ ಕೇಬಲ್ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಸಣ್ಣ ತೆಳುವಾದ ತಂತಿ ತುಂಬಾನೇ ವೀಕ್ ಆಗಿರುತ್ತೆ, ಈಸಿಯಾಗಿ ಕಟ್ ಮಾಡ್ಬೋದು. ಆದ್ರೆ ಅದೇ ತರಹದ ಸಾವಿರಾರು ತಂತಿಗಳನ್ನ ಒಟ್ಟಿಗೆ ಹೆಣೆದಾಗ ಅದು ಕಬ್ಬಿಣಕ್ಕಿಂತಲೂ ಗಟ್ಟಿಯಾದ ಹಗ್ಗ ಆಗುತ್ತೆ. ನಮಗೆ ಸ್ವಲ್ಪ ಕಷ್ಟ ಅನಿಸಿದ್ರೂ ಶಿಸ್ತಿಗಾಗಿ ಮಾಡುವ ಸಣ್ಣ ಸಣ್ಣ ಕೆಲಸಗಳು ಸೇರ್ಕೊಂಡು ಭೇದಿಸಲಾಗದಂಥ ಬಲವಾದ ಇಚ್ಛಾಶಕ್ತಿನ ಬಿಲ್ಡ್ ಮಾಡುತ್ತೆ. ಜೇಡರ ಬಲೆಗಳು ಒಂದಾದಾಗ ಅವು ಸಿಂಹವನ್ನೂ ಕಟ್ಟಿಹಾಕಬಲ್ಲವು ಅನ್ನೋ ಆಫ್ರಿಕನ್ ಗಾದೆಮಾತು ನಿಜಕ್ಕೂ ಅದ್ಭುತವಾಗಿದೆ. ನಾವು ರೆಗ್ಯುಲರ್ ಆಗಿ ಮಾಡೋ ಸಣ್ಣ ಸಣ್ಣ ಶಿಸ್ತಿನ ಕೆಲಸಗಳು ಎಷ್ಟೊಂದು ಬೃಹತ್ ಆಂತರಿಕ ಶಕ್ತಿ ಉತ್ಪತ್ತಿ ಮಾಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಹಾಗಾದ್ರೆ ಈ ಶಿಸ್ತಿನ ಹಗ್ಗನ ಗಟ್ಟಿ ಮಾಡೋದು ಹೇಗೆ? ನಮಗೆ ಸ್ವಲ್ಪ ಕಂಫರ್ಟ್ ಅನಿಸದೇ ಇರೋ ಕೆಲಸಗಳನ್ನು ಮಾಡಬೇಕು. ಉದಾಹರಣೆಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ಧ್ಯಾನ ಮಾಡೋದು, ಬೆಚ್ಚಗಿನ ಹಾಸಿಗೆ ಬಿಟ್ಟು ಪ್ರಕೃತಿ ನಡುವೆ ವಾಕಿಂಗ್ ಹೋಗೋದು, ಯಾರಾದ್ರೂ ಬೈದಾಗ ಕೋಪ ಮಾಡ್ಕೊಳ್ದೆ ಸುಮ್ಮನೆ ಇರೋದು ಮತ್ತು ನಮಗೆ ನಾವೇ ಕೊಟ್ಟ ಭರವಸೆಗಳನ್ನು ಉಳಿಸ್ಕೊಳ್ಳೋದು. ಈ ದುರ್ಬಲ ಪ್ರಚೋದನೆಗಳನ್ನ ಕಂಟ್ರೋಲ್ ಮಾಡೋದೇ ನಮ್ಮ ನಿಜವಾದ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಫೌಂಡೇಶನ್. ಈಗ ಕೊನೆಯ ವಿಭಾವ 5, ಅಂತಿಮ ತೀರ್ಪು, ಸುಸ್ತಿನಿಂದ ಯಶಸ್ಸಿನೆಡೆಗೆ. ಹಾಗಾದ್ರೆ ಈ ಕಾನ್ಸೆಪ್ಟ್ ಯಾರಿಗೆ ಅತಿ ಹೆಚ್ಚು ಯೂಸ್ ಆಗುತ್ತೆ? ನೀವು ಪ್ರೊಫೆಷನಲಿ ಸಖತ್ ಯಶಸ್ಸು ಕಂಡಿದ್ರೂ ಸಹ ಮಾನಸಿಕವಾಗಿ ಸುಸ್ತಾಗಿ ಒಳಗಡೆಯಿಂದ ಏನೋ ಒಂಥರ ಖಾಲಿತನ ಫೀಲ್ ಮಾಡ್ತಿದ್ರೆ ಇದು ಖಂಡಿತ ನಿಮ್ಗಾಗಿ. ಆದರೆ ನನಗೆ ಕಥೆ ರೂಪಕಗಳೆಲ್ಲ ಇಷ್ಟ ಆಗಲ್ಲ, ನನಗೆ ಕೇವಲ ಡ್ರೈ ಆಗಿರೋ ಟೆಕ್ಸ್ಟ್ ಬುಕ್ ಥರ ಇರೋ ಇನ್ಫಾರ್ಮೇಷನ್ ಸಾಕು, ಆಧ್ಯಾತ್ಮಿಕತೆಯೆಲ್ಲ ಬೇಡ ಅನ್ನೋರು ಇದನ್ನ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಈ ಮೂಲಕೃತಿ ಇಷ್ಟೊಂದು ಪಾಪ್ಯುಲರ್ ಆಗೋಕೆ ಮುಖ್ಯ ಕಾರಣ ಅಂದ್ರೆ ಇದರಲ್ಲಿ ಈಸ್ಟ್ ಮತ್ತೆ ವೆಸ್ಟ್ ಕಲ್ಚರನ್ನ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಮಾಡಲಾಗಿದೆ. ಪಾಶ್ಚಿಮಾತ್ಯರ ಮಹತ್ವಾಕಾಂಕ್ಷೆ ಮತ್ತು ಸಾಧಿಸುವ ಛಲದ ಜೊತೆಗೆ ನಮ್ಮ ಪೌರಸ್ತ್ಯಲ ಆಧ್ಯಾತ್ಮಿಕ ಜ್ಞಾನ ಮತ್ತೆ ಧ್ಯಾನವನ್ನ ಅತ್ಯಂತ ಸುಂದರವಾಗಿ ಬೆಸೆಯಲಾಗಿದೆ. ಇಲ್ಲಿರೋ ಅತ್ಯಂತ ಪ್ರಭಾವಶಾಲಿ ಸಂದೇಶ ಅಂದ್ರೆ ಜೀವನದ ಕೊನೆಯಲ್ಲಿ ನಿಮ್ಮ ಜೊತೆ ತೆಗೆದುಕೊಂಡು ಹೋಗಬಹುದಾದ ಏಕೈಕ ವಸ್ತು ಎಂದರೆ ಅದು ನಿಮ್ಮ ಆತ್ಮಸಾಕ್ಷಿ. ನಾವು ಎಷ್ಟೇ ಸಂಪತ್ತು ಮಾಡಿದ್ರೂ ಅಂತಿಮವಾಗಿ ಉಳಿಯೋದು ನಮ್ಮ ಆಂತರಿಕ ಶ್ರೀಮಂತಿಕೆ ಮತ್ತು ನೈತಿಕತೆ ಮಾತ್ರ ಅನ್ನೋದನ್ನ ಇದು ನಮಗೆ ನೆನಪಿಸುತ್ತೆ. ಅಂತಿಮವಾಗಿ ನಿಮ್ಮನ್ನ ಆಳವಾದ ಯೋಚನೆಗೆ ಹಚ್ಚೋ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಫೆರಾರಿ ಕಾರು ಕಾಯಬಹುದು, ಆದ್ರೆ ನಿಮ್ಮ ಆತ್ಮ ಕಾಯೋಕೆ ಸಾಧ್ಯನಾ? ಭೌತಿಕ ಸಂಪತ್ತನ್ನ ಯಾವಾಗ ಬೇಕಾದ್ರೂ ಸಂಪಾದಿಸಬಹುದು, ಆದ್ರೆ ನಮ್ಮ ಮಾನಸಿಕ ನೆಮ್ಮದಿ, ಆತ್ಮಸಂತೋಷನ ನಾಳೆಗೆ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ನಿಮ್ಮ ದಿನನಿತ್ಯದ ಓಟದಲ್ಲಿ ಸ್ವಲ್ಪ ವಿರಾಮ ಕೊಟ್ಟು ಇದರ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ. ಈ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.